ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಒಂದು ಘಟನೆ, 11 ಸಾವು, ನೂರಾರು ಅವಾಂತರ. ಇವರೇನೋ 3 ದಿಕ್ಕಿನ ತನಿಖೆ ನಡೆಸ್ತಾ ಇದ್ದು ಸತ್ಯ ಹೊರಗೆ ತರ್ತಾರಂತೆ. ಅತ್ತ ದಿಲ್ಲಿಗೆ ಹೋದ ಡಿಕೆಶಿ ಹೈಕಮಾಂಡ್ ಬಳಿ ತಪ್ಪು ಒಪ್ಪಿನ ಚಿತ್ರಕಥೆ ಒಪ್ಪಿಸಿದ್ರೆ ಪರಮೇಶ್ವರ್ ಆ ಮಾತಿಗೆ ರುದ್ರ ತಾಂಡವ ನೃತ್ಯ ಮಾಡಿದರು. ಜೋಶಿ ಅಂತೂ ಬೆಣ್ಣೆ ಸುಣ್ಣ ಹೇಳಿ ಬಣ್ಣ ಬಯಲು ಮಾಡಿದರು. ಸತ್ತವರ ಕುಟುಂಬಕ್ಕೆ ಎಲ್ಲ ಸೇರಿ 40 ಲಕ್ಷ ಪರಿಹಾರ. ಆದರೆ ಬಾಡಿಗೆ ಬ್ಯಾಂಡೇಜ್ ಕಟ್ಕೊಂಡವರ ಭವಿಷ್ಯದ ಬಗ್ಗೆ ಯಾರಿಗೂ ಚಿಂತೆ ಇದ್ದಂತಿಲ್ಲ. ಈತ ನಿಖಿಲ್ ಸೋಸಲೆ ರಿಟ್ ಅರ್ಜಿಗೆ ನಾಳೆ ಹೈಕೋರ್ಟ್ ತೀರ್ಪು ನೀಡಲಿದೆ. ಸಿಐಡಿ ತನಿಖೆ ಒಂದು ಕಡೆ ನಡೀತಾ ಇದ್ರೆ ಸ್ಟೇಡಿಯಂ ಅನ್ನು ಎತ್ತಂಗಡಿ ಮಾಡೋದಕ್ಕೆ ಚಿಂತನೆ ನಡೀತಾ ಇದೆ. ಇದು ಆರದ ಬೂದಿ, ಕೆಂಡದ ಹಬೆ. ಸರಣಿ ಹತ್ಯೆ ಬಳಿಕ ಸರ್ಕಾರ ಬಿಟ್ಟ ಗಡಿಪಾರು ಅಸ್ತ್ರಕ್ಕೆ ಕಮಲ ಕೆರಳಿದೆ. ಕಡಲೂರಿಗೆ ಭೇಟಿ ಕೊಟ್ಟು ಸತ್ಯಶೋಧನೆ ನಡೆಸಿದೆ. ಅಧಿಕಾರಿಗಳ ಜೊತೆ ಟಾರ್ಗೆಟ್ ಹಿಂದೂ ಚರ್ಚೆಯಾಗಿದೆ. ಸುಹಾಸ್ ಕೇಸ್ನಲ್ಲಿ ಎನ್ಐಎ ತನಿಖೆ ಬಗ್ಗೆ ರಾಜಕೀಯ ಜಟಾಪಟಿ ಶುರುವಾಗಿದೆ. ಮೇಘ ಮಂದಾರ, ಇಲ್ಲಿ ಪ್ರೇಮಿಗಳಿಗೆ ಚಂದಿರನೂ ಹತ್ತಿರ. ಬಾನಲ್ಲ ಮಧುಚಂದ್ರಕ್ಕೆ ಅಂತ ಇಲ್ಲಿ ಆಂಟಿ ಕ್ಲೈಮ್ಯಾಕ್ಸ್. ಹನಿಮೂನ್ ಹೋದಾಕೆಗೆ ಮನ್ಮಥ ನೆನಪಾಗಿದ್ದ. ಚಿರಾಪುಂಜಿ ಬೆಟ್ಟದ ಸಾಲಲ್ಲಿ ಚೀತ್ಕಾರ ಕೇಳಿಸ್ತು. ಇತ್ತ ಜಾತ್ರೆಯಲ್ಲಿ ಮೀಟ್ ಆದ ಈ ಕಾನೂರು ಹೆಗ್ಗಡತಿ ಸಾಫ್ಟ್ವೇರ್ಗೆ ಮನಸ್ಸು ಕೊಟ್ಟು ಓಯೋದಲ್ಲಿ ಜೀವ ಬಿಟ್ಟಿದ್ದಾಳೆ. ಮೋದಿ ಆಡಳಿತಕ್ಕೆ 11 ವರ್ಷ, ಬಿಜೆಪಿಯಲ್ಲಂತೂ ಹರುಷ. ತಾವು ನಡೆದು ಬಂದ ಹಾದಿಯ ಮೆಲುಕು ಹಾಕಿದ ಮೋದಿ ಭಾರತದ ಪ್ರಗತಿಯ ಹೆಜ್ಜೆಗಳು ವಿಶ್ವಕ್ಕೆ ಮಾದರಿ ಅಂತ ಬಣ್ಣಿಸಿದ್ದಾರೆ. ನಡ್ಡಾ ರಿಪೋರ್ಟ್ ಕಾರ್ಡ್ ರಿಲೀಸ್ ಮಾಡಿದ್ರು. ಸಿಎಂ ಸಿದ್ದು ಮಾತ್ರ ನಮೋ ಸರ್ಕಾರಕ್ಕೆ 0 ಮಾರ್ಕ್ಸ್ ಕೊಟ್ಟರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.